ಆಗಸ್ಟ್ 2ನೇ ತಾರೀಕು ಭಾನುವಾರ ಯಾರ್ಯಾರು ಪಿ ಸಿ ಸಿವಿಲ್ ಎಕ್ಸಾಮ್ ಬರ್ದಿದ್ದೀರಾ ಎಲ್ಲರೂ ಚೆನ್ನಾಗಿ ಬರ್ದಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಎಷ್ಟು ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟು ಕಟ್ ಆಫ್ ಮಾರ್ಕ್ಸ್ ಬಂದಿದೆ, ಎಷ್ಟೆಷ್ಟು ಎಸ್ಟಿಮೇಟೆಡ್ ಆಗಿದೆ, ಮತ್ತು ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದೆ, ಮತ್ತು ನೆಕ್ಸ್ಟು ಫಿಸಿಕಲ್ ಟೆಸ್ಟು ಯಾವಾಗಿರುತ್ತೆ, ಫಿಸಿಕಲ್ ಟೆಸ್ಟಲ್ಲಿ ಏನೇನಿರುತ್ತೆ, ಫೀಮೇಲ್ಗೂ ಮತ್ತು ಮೇಲ್ಗೂ ಯಾವ್ಯಾವ ಥರ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ಫುಲ್ A to Z ತಿಳಿಸ್ತೀನಿ. ಈ ವಿಡಿಯೋನ ಮೊದಲಿಂದ ಕೊನೆವರೆಗೂ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಗೇನು ಇನ್ಫಾರ್ಮೇಷನ್ ಗೊತ್ತಿರೂ ಈ ವಿಡಿಯೋದಲ್ಲಿ ಮಿಸ್ ಔಟ್ ಮಾಡಿರ್ತೀರಾ, ಅದನ್ನೇ ಕವರ್ ಮಾಡಿ ಈ ವಿಡಿಯೋ ನಾನು ನಿಮಗೆ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ಎಕ್ಸಾಮ್ ನೀಟಾಗಿ ಬರ್ದಿದ್ದೀರಾ. ತುಂಬ ಎಕ್ಸಾಮ್ ಕ್ವಶನ್ ಪೇಪರ್ ಯಾವ ಥರ ಇತ್ತು ಅಂದರೆ ತುಂಬ ಡಿಫಿಕಲ್ಟ್ ಇರಲಿಲ್ಲ, ತುಂಬ ಈಸಿನೂ ಇರಲಿಲ್ಲ, ಮಾಡ್ರೇಟ್ ಲೆವೆಲಲ್ಲಿ ಎಕ್ಸಾಮ್ ಕ್ವಶನ್ ಪೇಪರ್ ಇತ್ತು. ನಾನು ಕ್ವಶನ್ ಪೇಪರ್ ನೋಡಿ ಫುಲ್ ಅನಲೈಸ್ ಮಾಡಿ ಫುಲ್ ಡೀಪ್ ಸರ್ಚ್ ಮಾಡಿಬಿಟ್ಟು ನಾನು ನಿಮಗೆ ಈ ವಿಡಿಯೋ ಮಾಡ್ತಿದ್ದೀನಿ. ಮಾಡಿದ್ದೀರಾ ಎಲ್ಲ. ನಾನು ಕಳೆದ ವೀಡಿಯೋಗಳಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಹೇಳಿದ್ದೆ ಇದೇ ಥರ ಕ್ವಶನ್ಸ್ ಬರುತ್ತೆ. 2018ರಲ್ಲಿ ಈ ಥರ ಕೇಳಿದೆ, 2022ರಲ್ಲಿ ಈ ಥರ ಕೇಳಿದೆ, 2022, 23, 26ರಲ್ಲಿ ಈ ಥರ ಕೇಳ್ತಾನಂತ ಕೂಡ ಹೇಳಿದ್ದೆ. ನಾನು ಹೇಳ್ದಂಗೆ ಕ್ವಶನ್ಸ್ ಕೂಡ ಬಂದಿದೆ. ಅದಕ್ಕೆ ನಾನು ಸಂತೋಷ ಪಡ್ತೀನಿ. ಆ ವಿಡಿಯೋ ನಿಮಗೆ ಒಂದು ತಿಂಗಳು ಮುಂಚೆ ಮಾಡಿದ್ರು ನನಗೆ ಆಗೋಗ್ತಿತ್ತು, ಬಟ್ ಸ್ವಲ್ಪ ಲೇಟಾಗಿ ತುಂಬ ಬೇಗ ಮಾಡಿಬಿಟ್ಟೆ. ಇನ್ನೊಂದು ಎಕ್ಸಾಮ್ ಇನ್ನೊಂದು 2-3 ದಿನ ಇದ್ದಂಗೆ ಮಾಡಿಬಿಟ್ಟೆ. ಬಟ್ ಈ ಸಲ CR DRಗೆ ವಿಲೇಜ್ ಅಕೌಂಟೆಂಟ್ಗೆ ಎಲ್ರಿಗೂ ಆ ಥರ ನಾನು ತಪ್ಪು ಮಾಡೋಕ್ಕೋಗಲ್ಲ. ಕಂಪ್ಲೀಟಾಗಿ ನಾನು ನಿಮಗೆ ವೀಡಿಯೋಗಳನ್ನ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಬರ್ತೀನಿ, ಪುನಃ ಸಿವಿಲ್ ಎಕ್ಸಾಮ್ಗೆ ಬರ್ತೀನಿ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಗಳನ್ನ ಮಾತಾಡೋಣ. ಸಿವಿಲ್ ಎಕ್ಸಾಮಲ್ಲಿ ಎಲ್ಲ ನೀಟಾಗಿ ಮಾಡಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಷ್ಟು ಮಾರ್ಕ್ಸ್ ಬರ್ದಿರ್ತೀರಾ, ನೀವು ಆನ್ಸರ್ ಕೀ ಚೆಕ್ ಮಾಡಿರ್ತೀರಾ. ಇಷ್ಟು ಚೆಕ್ ಮಾಡಿದಾಗ ಈ ವಿಡಿಯೋ ನಿಮ್ಗೆ ಕರೆಕ್ಟಾಗಿ ತಿಳ್ಕೊಂಬಿಡಿ. ನೀವು ಯಾವುದೇ ಕೆಟಗರಿ ಆಗಿದ್ರೆ ಇಷ್ಟು ಮಾರ್ಕ್ಸಲ್ಲಿ ಡಿವೈಡ್ ಆಗಿರುತ್ತೆ. ಜನರಲ್ ಮೆರಿಟ್ ಅವ್ರಿಗೆ ಜಾಸ್ತಿ ಇರಲೇಬೇಕು, SC STಗೆ ಕಮ್ಮಿ ಇರಲೇಬೇಕು. ಅದು ಎಲ್ಲ ಕಡೆಯಿಂದ ಬಂದಿರೋದು ರೂಲ್ಸು. ಈಗ ನಾನು ಮಾರ್ಕ್ಸ್ ಹೇಳ್ಕೊ ಹೋಗ್ತೀನಿ, ಕರೆಕ್ಟಾಗಿ ಒಂದು ಸಲ ನೋಟ್ ಮಾಡ್ಕೊಬಿಡಿ. ನೀವೇನಾದ್ರು ಜನರಲ್ ಮೆರಿಟ್ ಕೆಟಗರಿ ಆಗಿದ್ದರೆ ಕರೆಕ್ಟಾಗಿ ನೋಡಿ. ಜನರಲ್ ಮೆರಿಟ್ ಅವ್ರಿಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿದೆ ಅಂದರೆ ಮೇಲ್ಗೆ 72ರಿಂದ 76 ಮಾರ್ಕ್ಸು ಎಕ್ಸ್ಪೆಕ್ಟೆಡ್ ಕಟ್ ಆಫು. 72ರಿಂದ 70 ಮಾರ್ಕ್ಸ್ ಬಂದಿರೆ ನೀವು ಕನ್ಫರ್ಮು ನಿಮ್ಮ ಸೀಟ್ ಸಿಗುತ್ತೆ, ಕೆಲಸ ಸಿಗುತ್ತೆ ಅಂತ ಅನ್ಕೊಳ್ಳೋಕ್ಕಾಗಲ್ಲ. ಫಿಸಿಕಲ್ ಎಕ್ಸಾಮ್ ಮುಗಿಬೇಕು. ಫೀಮೇಲ್ಗೆ 66ರಿಂದ 70 ಜನರಲ್ ಮೆರಿಟ್ ಅವ್ರಿಗೆ. ಅರ್ಥ ಆಯಿತಾ? ನೆಕ್ಸ್ಟು ಎರಡನೇದು OBC 2A 2B 3A 3B 2A 2B 3A 3B ಅವ್ರಿಗೆ ಮೇಲ್ಗೆ 67ರಿಂದ 72 73 ಮಾರ್ಕ್ಸು. 67ರಿಂದ 72 73 ಮಾರ್ಕ್ಸು ಮೇಲ್ಗೆ. ಫೀಮೇಲ್ಗೆ 62ರಿಂದ 66 ಮಾರ್ಕ್ಸು ಬಂದಿರಬೇಕು. ಅದು ಯಾರಿಗೆ? OBC ಅವ್ರಿಗೆ. ನೆಕ್ಸ್ಟು SC ST ಕೆಟಗರಿ 1 ಅವ್ರಿಗೆ 61ರಿಂದ 66 ಮಾರ್ಕ್ಸ್ ಕಡ್ಡಾಯವಾಗಿ ಬರಲೇಬೇಕು. ಬಂದಿದ್ರೆ ನಿಮಗೆ ಸ್ವಲ್ಪ ಕನ್ಫರ್ಮ್ ಅಂತ ಅನ್ಕೋಬೇಕು. ಫೀಮೇಲ್ಗೆ 56ರಿಂದ 60 ಮಾರ್ಕ್ಸು. ಮೇಲ್ಗೆ 61ರಿಂದ 66 ಮಾರ್ಕ್ಸು, ಫೀಮೇಲ್ಗೆ 56ರಿಂದ 60 ಮಾರ್ಕ್ಸು. ನೆಕ್ಸ್ಟು ಎಕ್ಸ್ ಸರ್ವಿಸ್ ಮ್ಯಾನು, POP ರೂರಲ್ಲು ಅವ್ರುಗಳಿಗೆ ಮೇಲ್ಗೆ 57ರಿಂದ 58, ಫೀಮೇಲ್ಗೆ 42ರಿಂದ 57 ಮಾರ್ಕ್ಸು. ಅರ್ಥ ಆಯ್ತಾ? ಕನ್ಫರ್ಮ್ ಆಯಿತಾ? ನೀವು ಹೆಂಗಿರೋ ಆನ್ಸರ್ ಕೀನ ಚೆಕ್ ಮಾಡಿರ್ತೀರಾ, ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ. OMR ಶೀಟ್ ಚೆಕ್ ಮಾಡಿದಾಗ ನಿಮ್ಗೆ ಐಡಿಯಾ ಬಂದಿರುತ್ತೆ. ನಿಮ್ಗೆ ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿದೆ, ಒರಿಜಿನಲ್ ಕಟ್ ಆಫ್ ಬಿದ್ದಿಲ್ಲ. ಬಟ್ ಎಕ್ಸ್ಪೆಕ್ಟೆಡ್ ಅಂದರೆ ಆಲ್ಮೋಸ್ಟ್ ಆದಂಗೆ ತಿಳ್ಕೊಬಿಡಿ. ಗುಡ್ ಅಟೆಂಪ್ಟ್ಸು ಕೆಟಗರಿ ವೈಸ್ ಪುನಃ ಹೇಳ್ಕೊಬಿಡ್ತೀನಿ. ಗುಡ್ ಅಟೆಂಪ್ಟ್ಸ್ ಅಂದರೆ ನೀವೇನೋ ಜನರಲ್ ಮೆರಿಟಾಗಿ 82ರಿಂದ 88 ಕ್ವಶನ್ ಅಟೆಂಡ್ ಮಾಡಿದರೆ, ಎಲ್ಲ ಕರೆಕ್ಟ್ ಅಟೆಂಡ್ ಮಾಡಿದರೆ ನಿಮ್ಮದು ಲಕ್ ಅಂತ ಅನ್ಕೋಬೇಕು. OBC ಅವ್ರಿಗೆ 78ರಿಂದ 84 ಕ್ವಶನ್ಸು. SC ST ಕೆಟಗರಿ ಅವ್ರಿಗೆ 72ರಿಂದ 78 ಕ್ವಶನ್ಸು. ಈ ಗೌರ್ಮೆಂಟ್ ಜಾಬ್ ಬೇಕು ಅಂತಂದರೆ ಈ ಸಿವಿಲ್ ಎಕ್ಸಾಮಲ್ಲಿ 70 ಮೇಲೆ ತೊಗೊಳ್ಳೇಬೇಕು. 70-75 ಕ್ವಶನ್ಸ್ ಅಟೆಂಡ್ ಮಾಡಿರಬೇಕು. ಅದು ಪಾಸಿಟಿವ್ ರಿವ್ಯೂಲಿ ಆವಾಗಲೇ ಕನ್ಫರ್ಮ್ ಆಗೋದು. ಯಾಕಂದರೆ 3-4 ವರ್ಷದಿಂದ ಓದಿರ್ತೀರ, ನಿಮಗೆ ಕ್ಲಾರಿಟಿ ಸಿಗಿರುತ್ತೆ. ಎಷ್ಟು ವರ್ಷ ಓದಿದ್ರು ಅಂತ ಲೆಕ್ಕ ಬರಲ್ಲ. ಕ್ವಶನ್ಸ್ನ ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರಾ, ಯಾವ ಥರ ರಿಸರ್ಚ್ ಮಾಡಿದ್ದೀರಾ ಅಂತ ಅದೇ ಮೇಯ್ನಾಗಿ ಬರುತ್ತೆ. ನಾನು ಕಳೆದ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಪಿನ್ ಟು ಪಾಯಿಂಟ್ ಹೇಳಿದ್ದೆ ನಾನು ನಿಮಗೆ. ನೀವು ನೋಡಿದವ್ರಿಗೆ ನಿಮ್ಗೆ ಅರ್ಥ ಆಗಿರುತ್ತೆ. ನೆಕ್ಸ್ಟು ಯಾವ ಸಬ್ಜೆಕ್ಟ್ಸಲ್ಲಿ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಕ್ವಶನ್ಸ್ ಹೇಳಿದ್ದೇನೆ ಹೇಳ್ತೀನಿ ನೋಡಿ. ಕಾನ್ಸ್ಟಿಟ್ಯೂಷನ್ನು ಫಸ್ಟ್ ಆಫ್ ಆಲ್ ಮೊದಲಿಂದ ಹೇಳ್ಕೊಂಬಂದಿದ್ದೆ. ಕಾನ್ಸ್ಟಿಟ್ಯೂಷನು ಅದರಿಂದ 20ರಿಂದ 22 ಕ್ವಶನ್ಸ್ ಕೇಳಿದ್ದೇನೆ ಕಾನ್ಸ್ಟಿಟ್ಯೂಷನಿಂದ. ನೆಕ್ಸ್ಟು ಸೈನ್ಸು ವಿಜ್ಞಾನ 16ರಿಂದ 18 ಕ್ವಶನ್ಸು. ಜಿಯೋಗ್ರಫಿ ಭೂಗೋಳ 14ರಿಂದ 16. ಹಿಸ್ಟ್ರಿ ಕೂಡ 14ರಿಂದ 16. ರೀಸನಿಂಗು ನಾನು ನಿಮ್ಗೆ ಹೇಳ್ಕೊಂಡು ಬರ್ತಾನೆ ಇದ್ದೆ, ಕೇಳ್ತಾನೆ. ಅದನ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಅದು ಹೆಂಗೆ ಕೊಟ್ಟರು ನೀವು ಸಾಲ್ವ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ, ಟೈಮ್ ಹಿಡಿದ್ಬಿಡ್ತು. ನಮ್ಮ ಹುಡುಗರಿಗೆ ಟೈಮ್ ಹಿಡಿತು, ನಿಜ ನಾನು ಒಪ್ಕೊಳ್ತೀನಿ. ನಾನು ಹೇಳ್ತೀನಿ ನೋಡಿ, PC ಎಕ್ಸಾಮ್ ಬರೆಯೋರು ಯಾವ ಥರ ಪ್ರಿಪೇರ್ ಆಗಿರ್ಬೇಕಂದ್ರೆ PSI ಲೆವೆಲ್ ಪ್ರಿಪೇರ್ ಆಗಿರಬೇಕು. PSI ಎಕ್ಸಾಮ್ ಬರೆಯೋರು UPSC ಲೆವೆಲ್ ಪ್ರಿಪೇರ್ ಆಗಿರಬೇಕು. ಒಂದು ಹೆಜ್ಜೆ ನಾವು ಮೇಲಿದ್ದರೆ ಮಾತ್ರ ಒಂದು ಕೆಲಸ ನಾವು ತೊಗೊಳಕ್ಕಾಗುತ್ತೆ. ನೀವು PC ಎಕ್ಸಾಮ್ಗೆ 10th ಲೆವೆಲು PUC ಲೆವೆಲ್ ಅಂದ್ಕೊಂಡು ಹೋದ್ರೆ ಆಗಲ್ಲ. ಇದರಲ್ಲಿ ಅವ್ನು ಏನು ಮಾಡಿದ್ದಾನೆ, ಒಂದೊಂದು ವರ್ಡಲ್ಲಿ ಕೇಳಿಲ್ಲ ಕ್ವಶನ್ಸು. ಸ್ಟೇಟ್ಮೆಂಟ್ ಲೆವೆಲ್ ಕೇಳಿದ್ದಾನೆ. ಸ್ಟೇಟ್ಮೆಂಟ್ ಲೆವೆಲ್ ಅಂದರೆ ಬ್ಯಾಂಕಿಂಗ್ ಅವ್ರ ಲೆವೆಲ್ ಬ್ಯಾಂಕಿಂಗ್ ಅವ್ರಿಗೆ ಸ್ಟೇಟ್ಮೆಂಟ್ಸ್ ಇರುತ್ತೆ. ಬಟ್ ನಿಮ್ಗೆ ಅವೆಲ್ಲ ಹೊಸದು, ನೀವು ಹಳೆ ಲೆವೆಲ್ ಓದಿರ್ತೀರ. ಬಟ್ ನಿಮಗೆಲ್ಲ ಹೊಸದಾಗಿ ಕೇಳಿರ್ತಾನೆ. ಬೇರೆ ಎಕ್ಸಾಮ್ಗಳು ದೊಡ್ಡ ಎಕ್ಸಾಮ್ ಅಟೆಂಡ್ ಮಾಡಿರೋರಿಗೆ ಅವ್ರಿಗೆ ಐಡಿಯಾ ಇರುತ್ತೆ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಹಳೆ ವೀಡಿಯೋದಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿದ್ದೆ. ಕಾನ್ಸ್ಟಿಟ್ಯೂಷನ್ ಕೇಳ್ತಾನೆ, ಅದು ತುಂಬ ಇಂಪಾರ್ಟೆಂಟು. ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ಡ್ಯೂಟೀಸು ಇದು ಮಾಡರ್ಡ್ ಆಗಿರುತ್ತೆ ಅಂತ ಹೇಳಿದ್ದೆ, ಬರ್ತಾ ಇರುತ್ತೆ ಅಂತಲೂ ಹೇಳಿದ್ದೆ. ಬಟ್ ಬಿಡಿ, ಬರೆದಿರ್ತೀರಾ. ಯಾರ್ಯಾರು ಬರೆದಿದ್ದೀರಾ ಅವ್ರಿಗೆಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ನೆಕ್ಸ್ಟು ಮೇಜರ್ ಮಿಸ್ಟೇಕ್ಸ್ ಏನೇನು ಮಾಡಿದ್ದೀರಾ ನೀವು ಎಕ್ಸಾಮ್ ಹಾಲಲ್ಲಿ ಅಂತಂದರೆ, ಓವರ್ ಗೆಸ್ ಮಾಡಿದ್ದೀರಾ. ಯಾವ ವಿಚಾರದಲ್ಲಿ ಅಂದರೆ ಸೈನ್ಸ್ ಮತ್ತು ಪಾಲಿಟಿಲಿ ಓವರ್ ಗೆಸ್ಸಿಂಗು ಇದೆಲ್ಲ ಅದೇ ಇರುತ್ತೆ. ಪುನಃ ಗೊತ್ತಿದ್ರೂ ನೀವೇ ಮಿಸ್ಟೇಕ್ ಮಾಡಿದ್ದೀರಾ, ಅದನ್ನು ಹೇಳ್ತೀನಿ. ನೆಕ್ಸ್ಟು
ರೀಸನಿಂಗಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಕರೆಕ್ಟಾಗಿ. ತುಂಬ ಜನ ಮಿಸ್ಟೇಕ್ ಮಾಡಿರೋದು ಇಲ್ಲೇ. ರೀಸನಿಂಗಲ್ಲಿ 1.5 ನಿಮಿಷ ತೊಗೊಂಡಿದ್ರೆ ಅಲ್ಲಿ 100 ಕ್ವಶನ್ಗೆ 90 ನಿಮಿಷ ಇರುತ್ತೆ ಎಕ್ಸಾಮ್ಗೆ. 100 ಕ್ವಶನ್ಗೆ 90 ನಿಮಿಷ. ಅದನ್ನೇ ನಾನು ನಿಮ್ಗೆ ಗೊತ್ತು ಹೇಳ್ತಾ ಇರೋದು. ನೀವು ಏನಾರು ಒಂದೇ ಒಂದು ಮಾಕ್ ಟೆಸ್ಟ್ ಎಕ್ಸಾಮ್ಗಳನ್ನ ನೀವು ರಿಪೀಟ್ ತೊಗೊಂಡಿದ್ರೆ, ಇಲ್ಲ ಒಂದು 10 ಮಾರ್ಕ್ ಎಕ್ಸಾಮ್ಗಳು 15 ಮಾರ್ಕ್ ಎಕ್ಸಾಮ್ಗಳು ತೊಗೊಂಡಿದ್ರೆ ನಿಮ್ಗೆ ಈ ಎಕ್ಸಾಮ್ ಏನೂ ಇಲ್ಲ, ನೀರು ಕುಡ್ದಂಗೆ ಹೊಡೆದಾಕ್ಬಿಡ್ತೀರಿ. ಬಟ್ ನೀವು ಮಾರ್ಕ್ ಎಕ್ಸಾಮ್ದಲ್ಲಿ ತೊಗೊಂಡಂಗೆ ಡೈರೆಕ್ಟಾಗಿ ಎಕ್ಸಾಮ್ ಸೆಂಟ್ರಲ್ಲಿ ಅಟೆಂಡ್ ಮಾಡಿದ್ರೆ ನಿಮ್ಗೆ ಎಕ್ಸಾಮೇ ಮಾರ್ಕ್ ಎಕ್ಸಾಮ್ ಆಗಿಬಿಡುತ್ತೆ. ಅದನ್ನೇ ನಾನು ಹೇಳ್ತೀನಿ, 100 ಕ್ವಶನ್ನ 90 ನಿಮಿಷ ಬರೀಬೇಕು. ಅದರ ಟೈಮ್ ಮ್ಯಾನೇಜ್ಮೆಂಟ್ ರೀಸನಿಂಗಲ್ಲಿ 1.5 ನಿಮಿಷ ತೊಗೊಂಡಿರೋ ಒಂದೊಂದು ಕ್ವಶನ್ಗೆ ಇನ್ನು ಎಲ್ಲಿನ ಮಾರ್ಕ್ಸ್ ತೊಗೋತೀರಾ ನೀವು? ಅದಾದಮೇಲೆ 0.25 ನೆಗೆಟಿವ್ ಇರುತ್ತೆ. 0.25 ನೆಗೆಟಿವ್ ಜೊತೆಗೆ ಅರ್ಥ ಮಾಡ್ಕೊಳ್ಳಿ ನೀವೇ, ರೀಸನಿಂಗ್ ತುಂಬ ಟೈಮ್ ಕೊಡಬಾರ್ದು. ಬಟ್ ಅದು ಪ್ರಿಡಿಕ್ಟ್ ಮಾಡ್ದಂಗೆ ಅವ್ರು ಏನು ಟ್ವಿಸ್ಟ್ ಮಾಡ್ದಂಗೆ ಕೊಡೋ ಕ್ವಶನ್ಸೇ ಅದು ರೀಸನಿಂಗು. ನೆಕ್ಸ್ಟು ಕರ್ನಾಟಕ ಹೇಳಿದ್ದೀನಿ, ಸಿವಿಲ್ ಎಕ್ಸಾಮ್, ಪೊಲೀಸ್ ಎಕ್ಸಾಮ್ಗಳೆಲ್ಲ ಕರ್ನಾಟಕ ಸ್ಟೇಟ್ ಎಕ್ಸಾಮ್ಗಳ ಕರ್ನಾಟಕ ಬಗ್ಗೆ ಮಾತ್ರ ಕೇಳ್ತಾನೆ. ಅವ್ರು ಇಂಡಿಯಾ ಬಗ್ಗೆ ಜಾಸ್ತಿ ಇಂಟರ್ಫಿಯರ್ ಆಗಲ್ಲ. 90% 80% ಕರ್ನಾಟಕ ಟಾಪಿಕ್ಸೇ ಇರುತ್ತೆ ಅಂತ ನಾನು ಮೊದಲಿಂದ ಹೇಳ್ಕೊಂಡಿದ್ದೆ. ಓವರಾಲ್ ಕರ್ನಾಟಕ ಬಗ್ಗೆನೇ ಕೇಳಿದ್ದೇನೆ. ಯಾರು ಅದ್ರ ಬಗ್ಗೆ ರಿಸರ್ಚ್ ಮಾಡಿಲ್ಲ, ಅಲ್ಲಿ ಮಾರ್ಕ್ಸ್ಗಳನ್ನ ಕಳ್ಕೊಂಡಿದ್ದೀರಾ. ಎಲ್ಲ ಆಯಿತು, ರಿಸಲ್ಟ್ ಯಾವಾಗ ಬರ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಆಫ್ ಆಲು ಪ್ರಾವಿಷನಲ್ ಆನ್ಸರ್ ಕೀ ಯಾವಾಗ ಬಿಡ್ತಾನೆ? ಇದೇ 2ನೇ ವಾರ ಬಿಡ್ತಾನೆ, ಆಗಸ್ಟು 2ನೇ ವಾರ ಪ್ರಾವಿಷನಲ್ ಆನ್ಸರ್ ಕೀ ಬಿಡ್ತಾನೆ. ಫೈನಲ್ ಆನ್ಸರ್ ಕೀ ಲೇಟ್ ಆಗಸ್ಟು, ಈ ಆಗಸ್ಟ್ ಕೊನೆ ವಾರದಲ್ಲಿ ಬಿಡ್ತಾನೆ. ಆಗಸ್ಟ್ ಕೊನೆ ವಾರದಲ್ಲಿ ರಿಟರ್ನ್ ಎಕ್ಸಾಮ್ ರಿಸಲ್ಟು ಸೆಪ್ಟೆಂಬರ್ ಬೇಗನೆ ರಿಸಲ್ಟ್ ಬಿಟ್ಬಿಡ್ತಾನೆ. ನೆಕ್ಸ್ಟು ಫಿಸಿಕಲ್ ಯಾವಾಗಿರುತ್ತಪ್ಪ ಅಂದರೆ ಅಕ್ಟೋಬರಲ್ಲಿ ಇರುತ್ತೆ. ಫಿಸಿಕಲ್ ಅಕ್ಟೋಬರ್ ಇರುತ್ತೆ. ಮೆಡಿಕಲ್ ಟೆಸ್ಟು ನವೆಂಬರ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಫಿಸಿಕಲ್ ಮೆಡಿಕಲ್ ಟೆಸ್ಟ್ 2 ನವಂಬರಲ್ಲಿ ಇರುತ್ತೆ. ಫೈನಲ್ ಸೆಲೆಕ್ಷನ್ ಲಿಸ್ಟು ಡಿಸೆಂಬರಲ್ಲಿ ಇರುತ್ತೆ. ಅರ್ಥ ಆಯ್ತಾ? ನೀವು ಹೊಸ ವರ್ಷದಿಂದ ಹೊಸ ಕೆಲಸಕ್ಕೆ 2027 ಜನವರಿಯಿಂದ ನೀವು ಕೆಲಸಕ್ಕೆ ಜಾಯ್ನ್ ಆಗ್ತೀರಾ. ಕೆಲಸಕ್ಕೆ ಯಾರು ಹೋಗ್ತೀರಾ? ಎಲ್ಲರೂ ಖುಷಿಯಾಗಿ ಹೋಗಿ. ನಮ್ಮ ಜನ ಹೋದ್ರೆ ನಮ್ಗೆ ಅದೇ ಖುಷಿ. ಫಿಸಿಕಲ್ ಎಕ್ಸಾಮಲ್ಲಿ ಮೇಲ್ಗೆ ಎಷ್ಟು ರನ್ನಿಂಗ್ ಓಡಬೇಕು ಅಂತಂದರೆ ನೀವೇನಾದ್ರು 60 ಮೇಲೆ ನಾನು ಹೇಳಿದ ಎಸ್ಟಿಮೇಷನ್ ಕಟ್ ಆಫ್ ಮೇಲೆ ನಿಮ್ಮ ಮಾರ್ಕ್ಸ್ ಏನಾದ್ರು ಇತ್ತು ಅಂದರೆ ಇವಾಗಲೇ ಫಿಸಿಕಲ್ ರೆಡಿಯಾಗಿ, ಇಲ್ಲ ಅಂದರೆ CRDR ವಿಲೇಜ್ ಅಕೌಂಟ್ ರೆಡಿಯಾಗಿ. ಟೈಮ್ ವೇಸ್ಟ್ ಮಾಡಬೇಡಿ. ಇದೊಂದು ಎಕ್ಸಾಮ್ ಕೊನೆಯದಲ್ಲ, ಇನ್ನೂ ನಿಮಗೆ ತುಂಬ ಚಾನ್ಸಸ್ ಇದೆ. KSRP, ವಿಲೇಜ್ ಅಕೌಂಟೆಂಟು, CRDR ಒಂದು ಹೋಗಿದ್ರಿಂದ ನೀವು ತಪ್ಪನ್ನ ತಿದ್ಕೋಬೇಕಷ್ಟೇ. ಇದೇ ತಪ್ಪು. ನಿಮಗೇನು ಇದೊಂದೇ ಎಕ್ಸಾಮ್ ಇಲ್ಲ ಈ ವರ್ಷದಲ್ಲಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. 1600 ಮೀಟ್ರ್ ಇರುತ್ತೆ ಮೇಲ್ಗೆ, 6 ನಿಮಿಷ 30 ಸೆಕೆಂಡು. ಹೈಟು 168 ಸೆಂಟಿಮೀಟರ್ ಇರಬೇಕು. ಅದು ಕೆಟಗರಿ ಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೆಕ್ಸ್ಟು ಚೆಸ್ಟ್ 86 ಸೆಂಟಿಮೀಟರ್ ಇರಬೇಕು. ಹಂಗಾರೆ ಮಾಮೂಲಿ ಬಾಡಿ ವರ್ಕೌಟು ಪುಷಪ್ಸ್ ಎಲ್ಲ ಮಾಡ್ತೀರಿ, ನಿಮ್ಮ ಚೆಸ್ಟು ಆಗುತ್ತೆ, ನೀವು ಆಟೋಮೆಟಿಕ್ಕಾಗಿ ಬಾಡಿ ಡೆವಲಪ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಹೈ ಜಂಪು, ಲಾಂಗ್ ಜಂಪು ಮತ್ತು ಶಾರ್ಟ್ ಪುಟ್ಟು 7.5 ಇಂದ 8.5 kg ಎತ್ತಬೇಕಾಗುತ್ತೆ ನೀವು ಶಾರ್ಟ್ ಪುಟ್ಟು. ನೆಕ್ಸ್ಟು ಫೀಮೇಲ್ಗೆ ಎಷ್ಟಿರುತ್ತೆ ಅಂತಂದರೆ 800 ಮೀಟರ್ ಇರುತ್ತೆ ಅಂತ ಹೇಳಿದ್ದಾರೆ. ಎಷ್ಟು? 2 ನಿಮಿಷ 45 ಸೆಕೆಂಡ್ ಫೀಮೇಲ್ಗೆ. ನೆಕ್ಸ್ಟು ವೆಯ್ಟು ಫೀಮೇಲ್ ಎಷ್ಟಿರಬೇಕಂದ್ರೆ 45 kg, 45ರಿಂದ 50 kg ಇರಬೇಕು. ಲಾಂಗ್ ಜಂಪ್, ಹೈ ಜಂಪ್ ಫೀಮೇಲ್ ಕೂಡ ಇರುತ್ತೆ. ಇದು ಫಿಸಿಕಲ್ ಆಗಿರುತ್ತೆ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ನಿಮಗೆ ಕಟ್ ಆಫ್ ಕವರ್ ಮಾಡಿದ್ದೀನಿ, ಯಾವ್ಯಾವ ಸಬ್ಜೆಕ್ಟಲ್ಲಿ ಏನೇನು ತಪ್ಪು ಮಾಡಿದರೆ ಅದನ್ನು ಕವರ್ ಮಾಡಿದ್ದೀನಿ. ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್, ಮೆಡಿಕಲ್ ಟೆಸ್ಟಿಂಗು ಎಲ್ಲ ರಿಸಲ್ಟ್ಸು ಯಾವ ಬರುತ್ತೆ ಅದನ್ನು ಕೂಡ ಈ ವಿಡಿಯೋ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಇವಾಗ ಮೊದಲು ಸಿವಿಲ್ ಎಕ್ಸಾಮಲ್ಲಿ ನೀವೇನೇ ತಪ್ಪು ಮಾಡಿದ್ರು ಅದು ನೆಕ್ಸ್ಟ್ ಎಕ್ಸಾಮ್ಗಳಲ್ಲಿ ತಪ್ಪು ಮಾಡೋಕೆ ಹೋಗ್ಬಿಡಿ. ಮತ್ತು ಈ ಎಕ್ಸಾಮಲ್ಲಿ ಯಾರು ನೀಟಾಗಿ ಬರ್ದಿರಾ, ಈ ವಿಡಿಯೋನ ಚೆನ್ನಾಗಿ ಬರೆದು ಸೀಟ್ ಅಲೌಟ್ ಆಗೋ ಥರ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಆಲ್ ದ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಇನ್ನೂ ಆದಷ್ಟು CRDR ವಿಲೇಜ್ ಅಕೌಂಟೆಂಟ್ ಬಗ್ಗೆ ಕಂಡೀಷನಲ್ ಆಗಿ ಇನ್ನೂ ಯಾವ ಥರ ಕ್ವಶನ್ಸ್ ಕೇಳ್ತಾನೆ, ಏನೇನೆಲ್ಲ ಮಾಡ್ಬೋದು, ಸಿವಿಲ್ ಎಕ್ಸಾಮಲ್ಲಿ ಮಾಡಿರೋ ತಪ್ಪುಗಳನ್ನ ಪುನಃ ರಿಪೀಟ್ ಮಾಡ್ತೇನೆ. ಎಕ್ಸಾಮ್ ಹೆಂಗೆ ಕ್ರ್ಯಾಕ್ ಮಾಡ್ಬೋದು ಅಂತ ಒಂದು ಐಡಿಯಾಗಳನ್ನ ನೀವು ತೊಗೊಬರೋಕ್ಕೆ ಟ್ರೈ ಮಾಡ್ತೀನಿ. ತುಂಬ ರಿಸರ್ಚ್ ಮಾಡಿಬಿಟ್ಟು ಇವಾಗ ಯಾರ್ಯಾರು ಸಿವಿಲ್ ಎಕ್ಸಾಮ್ ಚೆನ್ನಾಗಿ ಬರ್ದಿಲ್ಲ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ನಾನು ಹೇಳ್ದಂಗೆ ಇನ್ನೂ 3-4 ಎಕ್ಸಾಮ್ಗಳಿವೆ. ಚೆನ್ನಾಗಿ ಪ್ರಿಪೇರ್ ಆಗಿ, ಟೈಮ್ ವೇಸ್ಟ್ ಮಾಡಿ. ಆಗೋಗಿರೋದನ್ನ ಪುನಃ ಏನು ಕರೆಕ್ಷನ್ ಮಾಡೋಕ್ಕಾಗಲ್ಲ. ಮುಂದೆ ಆಗೋದನ್ನು ಮಾತ್ರ ಯೋಚನೆ ಮಾಡಿ. ನೆಕ್ಸ್ಟು ಇನ್ನೊಂದೇನೋ ಇಷ್ಟಪಡ್ತೀನಿ ಅಂತಂದರೆ, ಚೆನ್ನಾಗಿ ಬರ್ದಿರೋರು ಫಿಸಿಕಲಿ ಪ್ರಿಪೇರ್ ಆಗಿ ಡೈಲಿ 2-3 ಕಿಲೋಮೀಟರ್ ಓಡಿ. ಆದರೆ ಒಂದು 5 ಕಿಲೋಮೀಟರ್ ಓಡಲೇಬೇಕು ಮೇಲು. ಡೈಲಿ ಬೆಳಿಗ್ಗೆ ಓಡಿ ಪ್ರಿಪೇರ್ ಆಗಿ. ಫಿಸಿಕಲ್ ಅಷ್ಟೊಂದು ಟಫ್ ಇರಲ್ಲ ಅಂದ್ಕೊಳ್ತೀನಿ. ರನ್ನಿಂಗ್ ತಾನೇ ಏನು ಮಾಡ್ಕೊಬೋದು, ಬೇರೆ ಥರ ಎಲ್ಲ ಏನೇನು ಇರುತ್ತಲ್ಲ ಆ ಥರ ಏನಿರಲ್ಲ. ಹೈ ಜಂಪ್, ಲಾಂಗ್ ಜಂಪು, ರನ್ನಿಂಗು ಎಕ್ಸೆಟ್ರಾ ಅಷ್ಟೇ. ನೆಕ್ಸ್ಟ್ ಎಕ್ಸಾಮ್ಗಳೇ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಖಂಡಿತ ಮರೆಯೋಕ್ಕೆ ಹೋಗ್ಬಿಡಿ. ಇವಾಗಲೇ ಈ ವಿಡಿಯೋನ ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ನೆಕ್ಸ್ಟ್ ಮಾಹಿತಿ, ನೆಕ್ಸ್ಟ್ ಇನ್ಫಾರ್ಮೇಷನ್ಗಳ ಬಗ್ಗೆ ತಗೊಬರೋಕ್ಕೆ ಇಷ್ಟಪಡ್ತೀನಿ. ಮತ್ತು ಧನ್ಯವಾದ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಎಕ್ಸಾಮ್ ಪ್ರಿಪೇರ್ ಆಗೋಕ್ಕೆ. ಥ್ಯಾಂಕ್ ಯು.